ಅದೃಷ್ಟ ಅಂದರೆ ಹೆಂಗೆ ಬರ್ತದೆ ಅಂತ ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ಒಂದು ಕತೆ ಹೇಳ್ತೀನಿ ಕೇಳಿ. ಒಂದೂರಲ್ಲಿ ಒಂದು ಆಶ್ರಮ ಇತ್ತು. ಆಶ್ರಮ ಸುಮಾರು ಒಂದು 100-150 ವರ್ಷಗಳಿಂದ ನಡ್ಕೊ ಬರ್ತಾ ಇತ್ತು ಅದು ಆಶ್ರಮ. ಒಂದು 4-5 ವರ್ಷ ಮಳೆ ಆಗ್ದೇನೆ ಹೋಯ್ತು. ಆಶ್ರಮದಲ್ಲಿ ಏನು ಬೆಳೆನೂ ಬೆಳೆಯೋಕ್ಕಾಗ್ದೇನೆ ಹೋಯ್ತು. ಏನೂ ಆಗಲಿಲ್ಲ. ದಾನಿಗಳು ಕೊಡ್ತಿದ್ದರು. ಅವರು ಬೆಳೆದ್ರೆ ತಾನೇ ತಂದು ಕೊಡೋದು. ಇಲ್ಲ, ಮಳೆ ಹೋಯ್ನಿಲ್ಲ, ಬೆಳೆನೂ ಬೆಳೀನಿಲ್ಲ, ರೇಷನ್ ತಂದು ಕೊಡ್ನಿಲ್ಲ. ಮತ್ತು ಈ ರಾಜಕೀಯ ವ್ಯಕ್ತಿಗಳೆಲ್ಲ ಒಂದಷ್ಟು ಫಂಡ್ ಕೊಡ್ತಿದ್ರು, ಅದನ್ನೂ ನಿಲ್ಲಿಸ್ಬಿಟ್ರು. ಎಲ್ಲ ಪ್ರಾಬ್ಲಮ್ ಆಯಿತು. ಆಶ್ರಮ ದಿನ 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 ಕಡಿಮೆ ಆಗ್ತಾ ಬಂತು. ಮಕ್ಕಳುಗಳು ಜಾಸ್ತಿ ಆಯ್ತಾ ಬಂದರು. ಈ ಬಡತನ ಬಂದಾಗ ಅಂದಿನ ಕಾಲದಲ್ಲಿ ಈ ಮಠಗಳಿಗೆ ಕರ್ಕೊಂಡೋಗಿ ಸೇರಿಸ್ತಿದ್ರು. ಅಲ್ಲಿ ವಿದ್ಯಾಭ್ಯಾಸನೂ ಆಯ್ತದೆ, ಮತ್ತು ಊಟ ತಿಂಡಿ ಎಲ್ಲ ನೋಡ್ಕೊತಾರಲ್ಲ ಅಂತೇಳಿ ತಗೊಂಡೋಗಿ ಸೇರಿಸ್ತಿದ್ರು. ಅಲ್ಲಿ ಒಂದು 50 ಜನ ಮಕ್ಕಳಿದ್ದವರು ಸುಮಾರು ಒಂದು 200-300 ಜನ ಮಕ್ಕಳಾಗೂ ಸ್ಟಾರ್ಟ್ ಮಾಡಿದ್ರು. ಆಗೇನಾಯಿತು, ಮಠದ ಇವ್ರು ಇರ್ತಾರಲ್ಲ, ಮಠಾಧೀಶರು, ಅವ್ರಿಗೆ ಯೋಚನೆ ಸ್ಟಾರ್ಟ್ ಆಯಿತು. ಹೋದರು, ಬೇರೆ ಮಠದಲ್ಲಿ ಒಂದಷ್ಟು ಸಹಾಯ ಕೇಳಿದ್ರು. ಅವರು ಒಂದಷ್ಟು ಕೊಟ್ಟರು. 200 ಜನ ಸಾಕಬೇಕು ಅಂದ್ರೆ ಏನು ಹುಡುಗಾಟನೇ? ಅವರು ಒಂದಷ್ಟು ಕೊಟ್ಟರು. ಇನ್ನೊಂದು ಮಠಕ್ಕೆ ಹೋದರು, ಅವರು ಒಂದಷ್ಟು ಕೊಟ್ಟರು. ಹಂಗೆ ನಡೀತು. ಒಂದು 10 ವರ್ಷ ನಡೀತು. 10 ವರ್ಷನೂ ಮಳೆ ಆಗ್ದೇನೆ ಹೋಯ್ತು. ಅವ್ರಿಗೆ ಯೋಚನೆ ಉಟ್ಕೋತು, ಓಹೋ ಏನಪ್ಪ ಮಾಡೋದು, ಇನ್ನು ಕಷ್ಟ ಆಯ್ತಲ್ಲ ಅಂಥೇಳಿ. ಲಾಸ್ಟ್ ಕೊನೆಯಲ್ಲಿ ಒಂದು 3 ದಿನ ಇದ್ದಂಗೆ ಎಲ್ಲ ಮಕ್ಕಳನ್ನು ಕರೆದ್ಬಿಟ್ಟು ಹೇಳಿದ್ರು, ನೋಡ್ರಿ ಮಕ್ಕಳ, ಇನ್ನು 3 ದಿನ ಆಗುವಷ್ಟು ರೇಷನ್ ಐತೆ. ಇನ್ನು 3 ದಿನ ಆದಮೇಲೆ ಮಠ ಮುಚ್ತಾಮೆ. ನಿಮಗೆ ಈ ಮಠದಲ್ಲಿ ಯಾವ್ಯಾವ ವಸ್ತು ಯಾರ್ಯಾರಿಗೆ ಬೇಕು ರಿಜಿಸ್ಟ್ರ್ ಮಾಡಿಸ್ಕರಿ. ಇವತ್ತಿಂದ ಯಾವುದು ಇಷ್ಟ ಬರುತ್ತೆ ನಿಮಗೆ ಅದನ್ನು ತಗೊಂಡೋಗಿ ಎಲ್ಲರೂ ಹೋಗಿ ಬದುಕರಪ್ಪ ಅಂತ ಹೇಳ್ಬಿಟ್ರು. ಅಲ್ಲಿ ಒಬ್ಬ ಅಂದರೆ ಎಜುಕೇಟೆಡ್ ಅಂದರೆ ಅಷ್ಟೊಂದು ಓದತ್ತೇನೆ ಹೋಯ್ತು ಅವನಿಗೆ. ಹೇಳ್ಕೋಬೇಕು ಅಂದರೆ ನಾನೇ ಅಂತ ತಿಳ್ಕೊಳ್ಳಿ. ನನ್ನಂಥವನು ಜಾಸ್ತಿ ಓದತ್ತೇನೆ ಹೋಯ್ತು. ಮಾರ್ಕೆಟ್ಗೆ ಹೋಗೋದು, ತರಕಾರಿ ತರೋದು, ಪಾತ್ರೆ ತೊಳೆಯೋದು, ಅಡುಗೆ ಮಾಡೋದು, ಇವೆಲ್ಲ ಹಿಂಗೆ ಮಾಡ್ಕೊಂಡು ನಿಂತಿದ್ನ. ಆಗ ಅವನು ತಿಳ್ಕೊಂಡ, ಬಿಡು ಇವರೆಲ್ಲ ಹೋದ್ರು ನನ್ನಂತೂ ಕಳಿಸೋದಿಲ್ಲ, ಸ್ವಾಮಿಗಳು ಪಕ್ಕದಲ್ಲಿ ಇಟ್ಕೊತಾರೆ ಬಿಡು, ನಾನು ಯಾಕೆ ಏನೇ ತಗನೆ ಅಂತ ಸುಮ್ಮನೆ ಆಗ್ಬಿಟ್ಟು ಆತಗೆ ಏನು ಎತ್ಕೋದಾನೆ ಹೋದ್ನ. ಎಲ್ಲ ಮಕ್ಕಳು 3 ದಿನ ಆಯಿತು. 3 ದಿನ ಆದಮೇಲೆ ಎಲ್ಲ ತಗೊಂಡು ಅವ್ರವ್ರ ಮನೆಗೆ ಅವ್ರ ಇಷ್ಟ ಬಂದ ಕಡೆ ಹೊಂಟೋದ್ರು. ಲಾಸ್ಟಲ್ಲಿ ಒಬ್ಬ ಉಳ್ಕಂದ. ಆ ಸ್ವಾಮಿಗಳು ಕೇಳಿದ್ರು, ಯಾಕೋ ಏನು ತಗೊಂಡಿಲ್ಲ ನೀನು, ಹೋಗು ಎಲ್ಲಾರು ತಗೊಂಡು ಯಾವ್ದನ್ನಾರ ಒಂದು ತಗೊಂಡು ಹೋಗೋ ಅಂದರು. ಸ್ವಾಮಿಗಳೇ, ಏನೂ ಇಲ್ಲ, ಎಲ್ಲ ಖಾಲಿ ಆಗ್ಬಿಟ್ಟದೆ. ನಿಮ್ದೊಂದು ಹಸು ಐತಲ್ಲ, ಅದೊಂದೇ ಒಂದು ಹಸು ಐತೆ ಅಷ್ಟೇ, ಅದು ಬಿಟ್ರೆ ನೀವಿದ್ದೀರಿ, ನಾನಿದ್ದೀನಿ, 3 ಜನ ಉಳ್ಕೊಂಡಿರೋರು ಅಂತ ಹೇಳಿದ್ ನಾವು ಹುಡುಗ. ಆಗ ಸ್ವಾಮಿಗಳು ಹೇಳಿದ್ರು, ಅಯ್ಯೋ ಮಗ, ನನಗೆ ಹೊಟ್ಟೆಗೆ ಈಗ ನಾನು ಊರ ಮೇಲೆ ಭಿಕ್ಷೆ ಎತ್ತು ಕೊಯ್ತಾ ಇದ್ದೀನಿ. ನಿನ್ನೂ ಎಲ್ಲಿ ನಾನು ನನ್ನ ಜೊತೆಲಿ ನಿನ್ನೆಲ್ಲಿ ಕರ್ಕೊಂಡು ಹೋಗೋಣಪ್ಪ. ಒಂದು ಕೆಲಸ ಮಾಡು, ಬೈಲಿ, ಹಸು ಐತಲ್ಲ, ವಯಸ್ಸಾಗದೆ, ಹೋಗು ಹಿಡ್ಕೊಂಡು ಹೋಗಿ ಎಲ್ಲಾರ ಹೋಗಿ ಬದುಕಿ ಹೋಗಪ್ಪ ಅಂಥೇಳಿ ಹಸ ಹಿಡ್ಕೊಟ್ರು ಕೈಗೆ. ಅವನು ಹತ್ಕೊಂಡು ಒಲ್ಲದ ಮನಸ್ಸಲ್ಲಿಂದ, ಬೇಡ ಸ್ವಾಮಿಗಳೇ, ನಾನು ನಿಮ್ಮ ಜೊತೆಲೇ ಇರ್ತೀನಿ, ಹಸ ಮೇಯ್ಸ್ಕೊಂಡು ಇರ್ತೀನಿ ಅಂತ ಹೇಳಿದ್ನ. ಹಂಗೂ ಕೇಳಲಿಲ್ಲ ಸ್ವಾಮಿಗಳು. ಹೋಗಪ್ಪ, ಬೇಡ, ನನ್ನೊಟ್ಟೆ ಸಾಕೋದೆ ಕಷ್ಟ, ನಿನ್ನೆಲ್ಲಿ ಸಾಕನ್ ನಾನು ಅಂಥೇಳಿ ಕಳಿಸ್ಬಿಟ್ರು. ಅವನು ಇನ್ನೇನು ಮಾಡ್ತಾನೆ, ಹತ್ಕೊಂಡು ಹೋದ್ನ ಹಸ ಹಿಡ್ಕೊಂಡು. ಒಂದು 10 ಕಿಲೋಮೀಟ್ರ್ ಹೋದ್ನ. ಅಲ್ಲಿ ಒಂದು ಊರು ಸಿಕ್ತು. ಅಲ್ಲಿ ಯಾರ್ದೋ ಒಂದು ಮನೆ ಬಾಗಿಲಲ್ಲಿ ಕಟ್ಟ ಹಾಕಿದ್ನ. ಒಂದು ಹುಲ್ಲು ಹಾಕಿ ಹುಲ್ ಕೊಡಿ ಅಂತ ಕೇಳಿದ್ನ. ಹಸಿಗೆ ಹಾಕಿದ್ನ. ಅವನು ಒಂದು ಸ್ವಲ್ಪ ಊಟ ಕೊಡಿ ಅಂತ ಕೇಳಿದ್ನ. ಕೊಟ್ಟರು. ಊಟ ಮಾಡ್ಕನ್ನ ಮನಿಕನ್ನ. ಹಿಂಗೆ ಒಂದು 4-5 ದಿನ ಹಿಡ್ಕೊಂಡು ಹಸವ ನಡ್ಕೊಂಡು ಹೋದ್ನ. ಪಾಪ ಹಸು ಇನ್ನು ಮಠದಲ್ಲಿ ಸುಮ್ಮನೆ ಓಡಾಡ್ಕೊಂಡಿದ್ದು, ಸೋಕಿಯಾಗಿತ್ತು. ಅದಕ್ಕೆ ಹುಷಾರು ತಪ್ಪಿ ಏನಾಯಿತು, ಅಲ್ಲಿಂದ ಒಂದು 50-100 ಕಿಲೋಮೀಟ್ರ್ ಹೋಗುವಷ್ಟರಲ್ಲಿ ವಯಸ್ಸು ಬೇರೆ ಆಗಿತ್ತಲ್ಲ, ಹಸ ಸೊತೋಗ್ಬಿಡ್ತು. ಏನು ಮಾಡಬೇಕು ಈಗ ಇವನು, ಯಾವುದು ದಿಕ್ಕಿಲ್ಲ, ಹಸ ಬೇರೆ ಸೊತೋಯ್ತು. ಭಗವಂತ ಪರಮಾತ್ಮ ಅದೇನು ಮಾಡು ಅಂತ ಹೇಳ್ಬಿಟ್ಟು ಏನು ಮಾಡಿದ್ನ, ಅಲ್ಲಿ ಮಣ್ಣು ಮಾಡಿದ್ನ, ಗುಂಡಿ ತೋಡಿ ಊತ ಹಾಕ್ಬಿಟ್ಟು ಇವನೇನು ಮಾಡಿದ್ನ, ಡೈಲಿ ಅದಕ್ಕೆ ಅಲ್ಲಿ ಅಕ್ಕಪಕ್ಕದಲ್ಲಿ ಹೂವುಗಳು ಸಿಗ್ತಾವಲ್ಲ, ಆ ಹೂವು ತಗೋಬಾರ್ದು, ಹಾಕೋದು, 1-2 ಊದ್ಗಡ್ಡಿ ತರೋದು, ಹಚ್ಚೋದು, ಕೈ ಮುಗೋದು, ಭಗವಂತ ಸ್ವಾಮಿಗಳು ಕೊಟ್ಟಿದ್ರು, ಅದು ನೀನು ಹೊಂಟೋಗ್ಬಿಟ್ಟೆ, ಈಗ ನಾನು ಒಬ್ಬನೇ ಒಂಟಿ ಆಗ್ಬಿಟ್ಟು ನಾನೆಲ್ಲೂ ಹೋಗಿ ಕಾಯ್ತಾ ಇಲ್ಲ, ನಾನು ಇಲ್ಲೇ ಇದ್ದೀನಿ ಅಂತೇಳಿ ಸ್ವಾಮಿಗಳೇ ಇವರು ಅನ್ಕೊಂಡು ತಿಳ್ಕೊಂಡು ಅವನೇ ಮಾಡ್ದ, ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬಿಟ್ನ.
ಒಂದು ಒಂದು 3-4 ತಿಂಗಳಾದಮೇಲೆ ಅಲ್ಲಿ ಅಕ್ಕಪಕ್ಕದಲ್ಲಿದ್ದವರು ಏನು ಮಾಡಿದ್ರು, ಓಹೋ ಏನೋ ಶಕ್ತಿ ಅದೇ ಇಲ್ಲಿ ಅಂತೇಳಿ ಎಲ್ಲ ಒಬ್ಬೊಬ್ಬರಾಗಿ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಏನೋ ಪೂಜೆ ಮಾಡ್ತಾರೋ ಸ್ವಾಮಿಗಳು ಅನ್ಕೊಂಡು. ಆಗ ಇವನೇನು ಮಾಡ್ದ, ಪೂಜೆ ಮಾಡ್ತಾ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಯಿತು. ಸ್ವಲ್ಪ 100 ಕಿಲೋಮೀಟ್ರ್ ಮುಂದಕ್ಕೆ ಹೋಗಿದ್ದ, ಅದು ಸ್ವಲ್ಪ ಪರಿಸ್ಥಿತಿ ಚೆನ್ನಾಗಿತ್ತು. ಎಲ್ಲ ಭಕ್ತಾದಿಗಳು ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ದಿನ ಭಕ್ತಾದಿಗಳು ಜಾಸ್ತಿ ಆದರು. ಸ್ವಾಮಿಗಳು ಈಗ ಒಂದು ಮಠ ಕಟ್ಟೋಣ, ಒಂದು ಇದು ಮಾಡೋಣ, ಅದು ಮಾಡೋಣ ಅನ್ಕೊಂಡು ಎಲ್ಲ ಭಕ್ತಾದಿಗಳು ಬಂದಾದ್ಮೇಲೆ ಕಟ್ಟಿದ್ರು. ಒಂದು ದೊಡ್ಡದೊಂದು ಮಠ ಕಟ್ಟಿದ್ರು. ಒಂದು 10 ವರ್ಷ ಆಗಿತ್ತು. ಕಳಿಸ್ಕೊಬಿಟ್ಟಿದ್ರು ಸ್ವಾಮಿಗಳು. ಅವರು ಏನೋ ಪಾಪ ಅವ್ರಿಗೂ ಅಲ್ಲಿ ಇಲ್ಲಿ ಸುತ್ತಾಡಿ ಅವ್ರಿಗೂ ಸ್ವಲ್ಪ ವಯಸ್ಸಾಗಿತ್ತು. ಇನ್ನು ಓಡಾಡಿ ಊಟ ಮಾಡೋಕ್ಕಾಗೋದಿಲ್ಲ ಅನ್ನುವಂಥ ಪರಿಸ್ಥಿತಿ ಆಗಿತ್ತು. ಆಗ ಸ್ವಾಮಿಗಳು ಸುತ್ತಾಡ್ಕೊಂಡು ಎಲ್ಲ ಒಂದು ಜಾಗದಲ್ಲಿ ವಿಚಾರಿಸ್ತಾನೆ, ಅಪ್ಪ ನಂಗೆ ವಯಸ್ಸಾಗದೆ, ಎಲ್ಲಾರ ಒಂದು ನೆಲೆಯಾಗಿ ನಿಂತ್ಕೋತಾರೆ, ಯಾವ್ದಾರ ಒಂದು ಮಠ ತೋರಿಸ್ಬಿಟ್ರಪ್ಪ, ಅಲ್ಲೇ ಹೋಗಿ ಸೆಟ್ಲ್ ಆಗಿಬಿಡ್ತೀನಿ, ಆ ಸ್ವಾಮಿಗಳು ಪೂಜೆ ಮಾಡ್ಕೊಂಡು ಅಂತ ಕೇಳ್ಕನ್ನ. ಆಗ ಹೇಳಿದ್ರು ಅಡ್ರೆಸ್ ಐದ. ಆ ಸ್ವಾಮಿಗಳು ಏನು ಮಾಡಿದ್ರು, ಸುತ್ತಾಡ್ಕೊಂಡು ಬಂದರು. ಅಲ್ಲಿ ಅವ್ರು ಬರೋ ಸಮಯಕ್ಕೆ ಕರೆಕ್ಟಾಗಿ ಪೂಜೆ ನಡೀತಾ ಇತ್ತು. ಬೆಳಗಿನ ಜಾವ ಪೂಜೆ ನಡೀತಾ ಇತ್ತು. ಅರ್ಧ ಗಂಟೆ ಮಂಗಳಾರತಿ ಮಾಡ್ಕೊಂಡು ಈಚೆ ಕಡೆ ಬರ್ತಾರೆ. ಆ ಹುಡುಗ ಸ್ವಾಮಿಗಳು ಬಂದು ಎದುರುಗಡೆ ನಿಂತ್ಬಿಟ್ಟವ್ರೆ. ಸ್ವಾಮಿಗಳಿಗೆ ಗೊತ್ತಾನಿಲ್ಲ ಇವನೇ ಅಂತ. ಇವನಿಗೆ ಗೊತ್ತಾಯ್ತು, ಓಹೋ ಇವರೇ ನಮ್ಮ ಗುರು ಅಂತ. ಆಗ ಪೂಜೆ ಎಲ್ಲ ಮುಗಿದಾದ್ಮೇಲೆ ಹೋಗಿ ಕಾಲಿಗೆ ಬೀಳ್ತಾನೆ. ಬಿದ್ದು, ಸ್ವಾಮಿ ಗುರುದೇವ ಬಂದ, ಬನ್ನಿ ಕುಂತ್ಕೊಳ್ಳಿ ಅಂತ. ಯಾರಪ್ಪ ನೀನು ಅಂತ ಕೇಳ್ತಾನೆ ಸ್ವಾಮಿ. ಆಗ ಹೇಳ್ತಾನೆ, ಸ್ವಾಮಿ ಗುರುಗಳೇ, ನಾನು ಯಾರು ಅಂತ ಗೊತ್ತಾಗ್ನಿಲ್ವೇ? ಅದೇ ಒಂದು ಹಸ ಕೊಟ್ಟಿದ್ರಲ್ಲ ಲಾಸ್ಟಲ್ಲಿ ಹತ್ಕೊಂಡು ಹಸ ಹಿಡ್ಕೊ ಬಂದಲ್ಲ, ಅವನೇ ನಾನು ಅಂತ ಹೇಳ್ತಾನೆ. ಆಗ ಹೆಂಗಪ್ಪ ಇದೆಲ್ಲ ಮಹಿಮೆ, ಯಾರಪ್ಪ ಪುಣ್ಯಾತ್ಮ ಅಂತ ಕೇಳ್ತಾನೆ. ಆಗ ಸ್ವಾಮಿಗಳೇ, ಯಾರೂ ಇಲ್ಲ ಪುಣ್ಯಾತ್ಮ, ನನಗೊಂದು ಹಸು ಕೊಟ್ಟಿದ್ರಲ್ಲ, ಹಸು ಸತ್ತೋಯ್ತು, ಆಗ ಮಣ್ಣು ಮಾಡಿಬಿಟ್ಟು ಪೂಜೆ ಮಾಡ್ತಾಯಿದ್ದೆ, ಏನೋ ಗೊತ್ತಿಲ್ಲ ಮಹಿಮೆ, ಇಲ್ಲಿ ಹಿಂಗೆ ನಾನು ಮಠ ಕಟ್ಟುವಂಥ ಪರಿಸ್ಥಿತಿ ಕೊಟ್ಟನ ದೇವರು ಅಂತ ಹೇಳ್ತಾನೆ. ಹಾಗೆ ಅದೃಷ್ಟ ಒಂದು ಏನಾರ ಟೈಮ್ ಕೂಡು ಬಂದಾಗ ಅದಕ್ಕಂತೆ ಕರೆಕ್ಟಾಗಿ ಸಂಬಂಧಗಳೇ ಆಗಲಿ, ಮತ್ತು ಹಣಕಾಸಿನ ವ್ಯವಸ್ಥೆನೇ ಆಗಲಿ, ಯಾವುದೇ ಪರಿಸ್ಥಿತಿ ಆಗಲಿ ಅಲ್ಲಿ ತಿಳಿಗೊಳ್ತವೆ. ಅದಾಗಿದ್ದು ಅದೇ ಉತ್ಪತ್ತಿ ಆಯ್ತದೆ. ಹಂಗೆ ಎಲ್ಲರ ಜೀವನದಲ್ಲೂ ಅಷ್ಟೇ, ಏನೋ ಒಂದು ಕಷ್ಟದಲ್ಲಿರ್ತೀವಿ, ಆ ಪರಿಸ್ಥಿತಿ ನಮ್ಗೆ ಏನೋ ಒಂದು ಬಂದಿರ್ತದೆ. ಆಗ ನಮ್ಗೆ ಏನಾರ ಒಳ್ಳೆ ಟೈಮ್ ಏನಾರು ಬತ್ತು ಅಂತಂದಾಗ ಅಲ್ಲಿ ಅದಕ್ಕೆ ತಾನಷ್ಟಕ್ಕೆ ತಾನೇ ಬಂದು ನಮ್ಮ ಹತ್ರ ಸೇರ್ಕೊತದೆ ಅದೃಷ್ಟ ಹೊಂದಿದ್ರೆ. ಯಾವುದೇ ಹಣಕಾಸೆ ಆಗಲಿ, ಆಸ್ತಿನೇ ಆಗಲಿ, ಯಾವುದೇ ಆಗಿರಲಿ, ನೀವು ದುಡ್ಡು ಮಡಿಕೊಂಡು ಕೋಟ್ಯಾಂತರ ರೂಪಾಯಿ ದುಡ್ಡು ಮಡಿಕೊಂಡು ಜಾಬಲ್ಲಿ ನಾನು ಜಮೀನು ತಗೋಬೇಕು ಅಂತ ಓಡಾಡಿ ಆಗ ಸಿಗೋದಿಲ್ಲ. ಮತ್ತು ನಿಮ್ಮ ಹತ್ರ ಏನೂ ಇಲ್ಲದೇನೆ ಇರುವಂಥ ಸಮಯ ಇರ್ತದೆ, ಆಗ ಆಟೋಮೆಟಿಕ್ಕಾಗಿ ಜಮೀನು ತಗೊಬಿಡ್ತೀವಿ. ಹಂಗೆ ಆಯ್ತವೆ. ಅದನ್ನು ಯೋಚನೆ ಮಾಡಿ.